ಹಾಯ್, ನಾನು ಹಾಸನಿಂದ ರೂಪ ಮಾತಾಡತ್ತಿರೋದು ಫ್ರೆಂಡ್. ಮೆಣಸಿನ ಗಿಡ ಹಾಕಿದ್ವಿ ನೋಡಿ, ಎಷ್ಟೊಂದು ಕಾಯಿಗಳು ಬಿಟ್ಟಿದ್ದಾವೆ. ಇವಾಗ ಕಾಣಿಸ್ತಾ ಇದೆಯಾ ನೋಡಿ, ಎಲ್ಲ ಕಾಯಿಗಳು ಬಿಟ್ಟಿವೆ. ಏನೇ ಆಗಲಿ ರೈತರುಗಳು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ನಾವೇ ಬೆಳೆದು ನಾವೇ ತಿನ್ನಬೇಕು ಫ್ರೆಂಡ್. ಏಕೆಂದರೆ ತಂದಿರೋದ್ರಲ್ಲಿ ಬೇರೆ ಯಾರೋ ಕೊಟ್ಟಿರೋದ್ರಲ್ಲಿ ಪಾಪ ಅವರು ಮನೆಗೋಸ್ಕರ ಬೆಳ್ಕೊಂಡಿರ್ತಾರೆ. ಅಂಥದ್ರಲ್ಲಿ ನಮಗೂ ಸ್ವಲ್ಪ ಕೊಟ್ಟಿರ್ತಾರೆ, ನಾವು ಅವ್ರನ್ನ ಜಾಸ್ತಿ ಕೊಟ್ಟಿಲ್ಲ ಅಂತಲೂ ಕೇಳೋಕ್ಕಾಗಲ್ಲ. ಹಾಗಾಗಿ ನಾವು ರೈತರಾಗಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಇದು ಇಷ್ಟೊಂದು ಬಿಟ್ಟಿದ್ದಾವೆ ಮೆಣಸಿನ್ಕಾಯಿ. ಇದೊಂದು ಮೆಣಸಿನ್ಕಾಯಿ ಎಷ್ಟು ಇದು ಬಿಟ್ಟಿದೆ ಅಲ್ವಾ. ಭಗವಂತ ನಮಗೇನು ಬೇಕೆಲ್ಲ ಕೊಟ್ಟಿರ್ತಾನೆ, ಆದರೆ ಮನುಷ್ಯರು ನಾವು ದೇವರನ್ನೇ ಬೈತೀವಿ. ಎಷ್ಟು ಜನ ಆಗಿದೆ ಮೆಣಸು ಗಿಡ. 2 ಲೈನ್ ಹಾಕಿದ್ವಿ, ಚೆನ್ನಾಗಿ ಬಂದೈತೆ. ಆದರೆ ಇದು ಬ್ಲಾಕ್ ಜಾಸ್ತಿ ಹಸ್ರಿಲ್ಲ ಮೆಣಸಿನ ಗಿಡ. ಕಾಯಿ ಇದು ಬ್ಲಾಕ್ ಆಗೈತೆ, ಸ್ವಲ್ಪ ಜಾಸ್ತಿ ಹಸ್ರಿಗೈತೆ ನೋಡಿ. ಒಂದೊಂದು ಗಿಡದಲ್ಲೇ ಒಂದೊಂದು ಕಾಲು ಕೆಜಿನೇ ಬಿಟ್ಟಿರ್ತವೆ. ಇಷ್ಟೊಂದು ಏನೇ ನಾವು ಬೆಳಿಬೇಕು, ನಾವು ತಿನ್ನಬೇಕು ಫ್ರೆಂಡ್ಸ್. ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂದ್ರೇನು, ಸ್ವಲ್ಪ ಬಿಸಿಲಲ್ಲಿ ಒಣಗಬೇಕು, ಚಳಿಲಿ ನಡಗಬೇಕು, ಮಳೆ ಬಂದಾಗ. ಇಷ್ಟೇ ನಮ್ಮ ರೈತರ ಕೆಲಸ. ಆದರೆ ಏನಂದರೆ ನಾವು ಬೆಳಿಬೇಕು, ನಾವು ತಿನ್ನಬೇಕು ನೋಡಿ. ಇದು ನಮ್ಮ ಎಮ್ಮೆ, ಸಣ್ಣ ಕರ, ಇದ್ರ ತಾಯಿನೇ ಬೇರೆ. ಇದಕ್ಕೆ ತಾಯಿ ಇಲ್ಲ, ಅದಕ್ಕೆ ಮಗಳಿಲ್ಲ. ಅಲ್ಲಿತ್ತಲ್ಲ ಇದು ಮಗಳಿಲ್ಲ, ಇದಕ್ಕೆ ತಾಯಿ ಇಲ್ಲ. ಟೋಟಗೆಲ್ಲ 2 ತಬ್ಲಿಗಳೇ ಆಗಿದ್ದಾವೆ. ಏನು ಮಾಡೋಕ್ಕಾಗುತ್ತೆ, ಜೀವನ ಎಲ್ಲರದ್ದು ಹಂಗೆ. ಒಂದು ದಿವಸ ಯಾರಿಲ್ಲದೆ ಹೋಗಲಿ, ನಾವು ಒಂದು ಟೈಮಲ್ಲಿ ಒಂಟಿನೇ ಅಲ್ವಾ. ಹಂಗಾಗಿ ಪ್ರಾಣಿಗಳು ಅಷ್ಟೇ, ಮನುಷ್ಯರು ಅಷ್ಟೇ, ಎಲ್ಲ ಅಷ್ಟೇ ಒಂಟಿಗಳೇ ನಾವು ನೋಡಿ. ಇದರಲ್ಲಿ ಎಷ್ಟೊಂದು ಬಿಟ್ಟಿದೆ. ಕೋಸು ಹಾಕಿದ್ವಿ ಎಲ್ಲ, ಇದು ಕೊಟ್ಟಾಯಿತು. ಒಂದು 15 ದಿವಸ ಆಯಿತು ಕೊಟ್ಟು. ಅದಕ್ಕೆ ಇಲ್ಲಿ ಎಮ್ಮೆ ಕಟ್ಟ ಹಾಕಿದ್ವಿ, ಮೇಯ್ಕಳ್ಳಿ ಅಂತ. ಅವು ಜಾಸ್ತಿ ಆಯ್ತು, ಮೇಯ್ತಾನೇ ಇಲ್ಲ ಸ್ಮೆಲ್ಲಿ ಮೇಯ್ತಿಲ್ವೋ ಗೊತ್ತಿಲ್ಲ. ಒಂಥರ ಸ್ಮೆಲ್ ಇರುತ್ತಲ್ಲ ಯಾವಾಗಲೂ. ಇದು ಕೋಸು ಸ್ಮೆಲ್ ಇರುತ್ತೆ, ಹಾಗಾಗಿ ಮೇಯ್ತಿಲ್ಲ. ಮತ್ತು ಇಲ್ಲೊಂದು ರೌಂಡ್ ಹಾಕಿದ್ದೀವಿ, ಇವಾಗ ಬಂದಿದೆ. ಇನ್ನೊಂದು ತಿಂಗಳು ಇದು ರೆಡಿ ಆಗುತ್ತೆ. ಇಲ್ಲಿ ಹೊಲಕ್ಕೊಂದು ಸಾವುಕಾರ ನಿಲ್ಲಿಸಿದ್ವಿ. ಇದೇ ಹೊಲಕ್ಕೆ ಸಾವುಕಾರ ಇದೆ. ಆ ಬೆಳೆಗೆಲ್ಲ ಕಾವಲು ಮಾಡಿ ನಿಲ್ಲಿಸಿದ್ದಾರೆ. ಕಾವಲುಗಾರ ಅಂತ ಅವಾಗ ನಿಲ್ಲಿಸೋರು. ಮಡಿಕೆಗೊಂದು ಮೀಸೆ ಬರೆದು, ಅದಕ್ಕೆ 2 ಕಣ್ಣು ಬರೆದು, ಮೂಗು ಬರೆದು, ಕಿವಿ ಬರೆದು ನಿಲ್ಲಿಸೋರು ಫ್ರೆಂಡ್. ಚೆನ್ನಾಗಿರೋದು ಒಂಥರ ನೋಡಲಿಕ್ಕೆ. ಈಗಿನವರು ಇಂಜಿನಿಯರ್ ಅಲ್ಲ, ಆದರೆ ಆವಾಗಿನವರೇ ಇಂಜಿನಿಯರು. ನಿಜವಾದ ವಿದ್ವಾಂಸರು, ಸಾಹಿತಿಗಳು ಎಲ್ಲ ಅವಾಗ ಜಾಸ್ತಿ ಇದ್ದಿದ್ದು. ಇವಾಗ ಎಲ್ಲ ಇಂಜಿನಿಯರಿಂಗ್ ಹೋಗ್ಬಿಡ್ತಾರೆ. ನಾನೇ ದೊಡ್ಡ ಇಂಜಿನಿಯರ್ ಅಂತಾರೆ. ಅವ್ರಿಗೆ 3 ಕಾಸು ತಲೆ ಮಣ್ಣಲ್ಲಿ ಏನೂ ಇರೋಲ್ಲ. ಆ ವಯಸ್ಸಾದವರಿಗೆ ಹಿಂದಿನ ಕಾಲದಲ್ಲಿರೋವಷ್ಟು ಬುದ್ಧಿನೂ ಇಂಜಿನಿಯರ್ಸ್ಗಳಿಗಿರಪ್ಪ. ಆ ಥರ ಏನೋ ನೋಡೋಕೆ ಇಂಜಿನಿಯರು, ಸರ್ಟಿಫಿಕೇಟ್ ಓದ್ದಲ್ಲೇ ಪಾಸ್ ಆತಾವೆ, ಒಂದೂ ಗೊತ್ತಿರತ್ತೆ. ಇದೆಲ್ಲ ಬಂದಿರೋದು ಹೊಲ. ಇದ್ರದ್ದು ಕೋಸು ಬಂದಿದೆ, ಮೊಟ್ಟೆ ಕಟ್ತಾ ಐತಿ. ಇನ್ನೊಂದು ತಿಂಗಳಲ್ಲಿ ಬರ್ತಿದ್ದು. ಇದನ್ನು ಕೊಟ್ವಿ ನೋಡಿ. ಎಮ್ಮೆ ಕರ ಮೇಯ್ತೈತೆ, ಮೇವೈತೆ. ಆದರೆ ಮೇಯೋಕ್ಕೆ ಕಷ್ಟ ಐತಿ. ಓಕೆ, ಬಿಸಿಲು ಬೇ ಅಂತಲ್ಲ ಏನೋ ಗೊತ್ತಿಲ್ಲ, ಹಂಗೆ ನಿಂತವೆ. ಹಣ್ಣು ಆಗಬೇಕು. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹಣ್ಣು ಆತ. ಮೆಣಸಿನ್ಕಾಯಿ ಇಲ್ಲ, ಮನೆಗಾರು ಆಗಲಿ. ಇವು ಚುರುಕು ಮೆಣಸಿನ್ಕಾಯಿ ಅನ್ಸುತ್ತೆ, ಸಣ್ಣಕ್ಕಿದ್ದಾವೆ. ಸಣ್ಣ ಮೆಣಸಿನ್ಕಾಯಿ, ಖಾರ ಜಾಸ್ತಿ. ಇವು ಮೆಣಸಿನ್ಕಾಯಿ ಬ್ಲಾಕ್ ಕಲರು. ಇದೇ ನಮ್ಮ ಬಾವಿ. ಅದು ತಲೆಗೆ ಹಳ್ಳು ಬೆಳೆದ್ಬಿಟ್ಟು ಏನು ಸಿಪ್ಪೆ ಇಲ್ಲ ಥರ
ಮಾಡಿರೋದು ಹಾಕಿರೋದು. ಬದನೆ ಗಿಡ ಹಾಕಿದ್ವಿ, ಇದೊಂದು ಸಾಲೆಲ್ಲವ ಏನಿಲ್ಲ. ಶಾಸ್ತ್ರಕ್ಕೆ ಇದೊಂದು ಬಿಟ್ಟಿದೆ, ಅದು ಚೆನ್ನಾಗಿಲ್ಲ. ಲೈನೆಲ್ಲ ಫುಲ್ ಇತ್ತು, ಆದರೆ ಹೋಗಾಯ್ತು.